IPL ಟೂರ್ನಮೆಂಟ್ ಶುರುವಾಗಿದೆ. ಇವತ್ತು ಉದ್ಘಾಟನಾ ಪಂದ್ಯ. ಎರಡು ಬಲಾಬಲ ಇರುವಂತ ಟೀಮ್ಗಳು, ಕಡಿಮೆ ಏನಲ್ಲ. ಒಂದು ಕಡೆಗೆ RCB, ಕಳೆದ ಬಾರಿ ಚಾಂಪಿಯನ್ಸ್ ಆದಂತ RCB ಇದ್ರೆ, ಮತ್ತೊಂದು ಕಡೆಗೆ ನಿಮಗೆ ಅತಿ ಹೆಚ್ಚು ಗೆಲುವನ್ನ ಸಾಧಿಸಿರೋದು RCB ವಿರುದ್ಧ ಸನ್ ರೈಸರ್ಸ್ ಹೈದರಾಬಾದ್ ತಂಡ. 13 ಸಾರಿ ಗೆಲುವನ್ನ ಸಾಧಿಸಿದೆ RCB ವಿರುದ್ಧ. ಸೊ ಎರಡೂ ತಂಡಗಳು ಬಹಳ ಪೈಪೋಟಿ ಇದೆ. ಹಾಗಾದ್ರೆ RCBಯ ಪೈಪೋಟಿ ಹೇಗಿದೆ ಮತ್ತು ಆ SRH ಹೈದರಾಬಾದ್ ತಂಡದ ಸಾಮರ್ಥ್ಯ ಏನು, ಎರಡರ ಕುರಿತು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಬಾರಿ ನನಗೆ ಅನಿಸಿದ್ದು, ಅಫ್ಕೋರ್ಸ್ ನಾನು RCB ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಅಲ್ಲ, ನಿಜವಾಗ್ಲೂ ಕೂಡ ಕ್ರಿಕೆಟ್ ವಿಶ್ಲೇಷಕ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದೇನೆಂದರೆ, ಈ ಬಾರಿ ಫೇವ್ರೆಟ್ ತಂಡ ಯಾವುದಾದ್ರೂ ಇದೆ ಅಂದರೆ ಖಂಡಿತವಾಗಿ ಕೂಡ ನಿಮಗೆ RCB ಇದೆ. ಅದರ ಜೊತೆಗೆ ಮುಂಬೈ ಇಂಡಿಯನ್ಸ್ ತುಂಬಾ ಫೇವ್ರೆಟ್ ತಂಡ ಆಗಿದೆ. ಯಾಕಂದರೆ ಗೆಲ್ಲುವಂಥ ತಂಡ ಆಗಿದೆ. ಯಾಕಂದರೆ ಅದರಲ್ಲಿರುವಂಥ ಟೀಮ್ ಮೆಂಬರ್ಸ್ ನೋಡ್ತಾ ಹೋದರೆ. ಇರಲಿ, ಈಗ ವಿಷಯಕ್ಕೆ ಬರೋಣ. ನಿಮಗೆ ಸನ್ ರೈಸರ್ಸ್ ತಂಡ ಮತ್ತು RCB ತಂಡ ಈ ಎರಡರ ಬಲ ನೋಡೋದಾದರೆ, ನೋ ಡೌಟ್ ನಿಮಗೆ ಚೇಸಿಂಗ್ ಮಾಸ್ಟರ್ ಕಿಂಗ್ ವಿರಾಟ್ ಕೊಹ್ಲಿ ಓಪನರ್ ಆಗಿ ಬರ್ತಾ ಇದ್ದಾರೆ. ಫಿಲ್ ಸಾಲ್ಟ್ ಜೊತೆಗೆ ಆ್ಯಡ್ ಆಗ್ತಾ ಇರೋದು. ಆದರೆ ಫಿಲ್ ಸಾಲ್ಟ್ ಕಳೆದ 5 ಮ್ಯಾಚಲ್ಲಿ, ಅಂದರೆ ಈ ಹಿಂದಿನ 5 ಮ್ಯಾಚ್ಗಳಲ್ಲಿ ಹೇಳಿಕೊಳ್ಳುವಂಥ ಸ್ಕೋರ್ ಏನು ಬಂದಿಲ್ಲ. ಆದರೆ ವಿರಾಟ್ ಕೊಹ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಶತಕ ಗಳಿಸಿರೋದು ಮರೆಯುವಂತಿಲ್ಲ. ಅದರ ಹಿಂದಿನ ಮ್ಯಾಚ್ಗಳನ್ನು ಕೂಡ ನೋಡ್ತಾ ಹೋದರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 80, 90, 50 ಹೀಗೆ ಅತಿ ಹೆಚ್ಚು ರನ್ನನ್ನು ಗಳಿಸಿದ್ದಾರೆ. ಕಳೆದ 3 ಸೀಸನ್ ನೀವು ನೋಡ್ತಾ ಹೋಗಿ ಒಳ್ಳೆ ಸ್ಟ್ರೈಕ್ ರೇಟ್ ಕೂಡ ಇದೆ. ಲಾಸ್ಟ್ ಇಯರ್ ಸ್ಟ್ರೈಕ್ ರೇಟ್ ಇನ್ನೂ ಕೂಡ ಜಾಸ್ತಿ ಇತ್ತು ವಿರಾಟ್ ಕೊಹ್ಲಿದು. ಸೊ ನೋ ಡೌಟ್ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಈ ಸಾರಿ ಮತ್ತೆ ಅವರು ಸೆಂಟರ್ ಆಫ್ ದ ಅಟ್ರಾಕ್ಷನ್. RCBಯ ಪಾಲಿಗೆ ಕ್ರಿಕೆಟ್ ದೇವರು, RCBಯ ದೇವರು ಅಂತಾನೆ ಅನ್ಬೋದಾಗಿದೆ. ಇವತ್ತು ನಡೀತಿರುವಂಥ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಇದ್ದಾರೆ. ಇದ್ರ ಜೊತೆಗೆ ಇನ್ನೂ ಅದ್ಭುತವಾದಂಥ ಬ್ಯಾಟ್ಸ್ಮನ್ಗಳಿದ್ದಾರೆ. ನಿಮಗೆ ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಜೊತೆಗೆ ರಜತ್ ಪಟಿದಾರ್ ಒಬ್ಬ ಅದೃಷ್ಟದ ನಾಯಕ ಆಗಿರೋದು. ಕಳೆದ ಬಾರಿ ಅವರು ನಾಯಕನಾಗಿ ತಂಡ ಪ್ರಕಟ ಆದಾಗ ಎಲ್ಲಿ ಗೆಲ್ತೀವ ಅಂತಾನೆ ಅನ್ಕೊಂಡಿದ್ವಿ. ಮತ್ತೆ ನಾವು ಈ ಬಾರಿ ಸೋಲ್ತೀವಿ, ಈ ಬಾರಿ ಕಪ್ ನಮ್ದೇ ಅಂತೇಳಿ ಬರೀ ಘೋಷಣೆ ಮಾತ್ರ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಹಾಗಾಗ್ಲಿಲ್ಲ. ಅದೃಷ್ಟದ ನಾಯಕ ರಜತ್ ಪಟಿದಾರ್ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇನ್ನು ದೇವದತ್ ಪಡಿಕ್ಕಲ್ ಅದ್ಭುತವಾದಂಥ ಫಾರ್ಮ್ ಮುಂದುವರಿತಾ ಇದೆ. ಆ ಕಾರಣಕ್ಕಾಗಿ ನಿಮಗೆ ಲೆಫ್ಟಿ ರೈಟಿ ಕಾಂಬಿನೇಷನ್ ಭಾಳ ಚೆನ್ನಾಗೇ ಇರುತ್ತೆ. ದೇವದತ್ ಪಡಿಕ್ಕಲ್ ಕೂಡ ಟಿಮ್ ಡೇವಿಡ್ ಇರ್ತಾರೆ. ಆದರೆ ಯಾವಾಗ ಯಾವ ಮ್ಯಾಚಲ್ಲಿ ಆಡಿಸ್ಬೇಕು ಅನ್ನೋದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಬಟ್ ಆಲ್ಮೋಸ್ಟ್ ಬಹುತೇಕ ಮ್ಯಾಚಲ್ಲಿ ಟಿಮ್ ಡೇವಿಡ್ ಇದ್ದೇ ಇರ್ತಾರೆ. ಕೃಣಾಲ್ ಪಾಂಡೆ, ಜಿತೇಶ್ ಶರ್ಮನು ಕೂಡ ಅವರ ಫಾರ್ಮ್ ಕಂಟಿನ್ಯೂ ಇರೋದು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. RCBಯ ಪರವಾಗಿ ಉತ್ತಮವಾದಂಥ ಬ್ಯಾಟಿಂಗನ್ನು ಮಾಡಿದ್ದಾರೆ. ಎಸ್ಪೆಷಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಕೂಡ ಇದೆ ಜಿತೇಶ್ ಶರ್ಮಾದು. ಸೊ ಕೃಣಾಲ್ ಪಾಂಡೆನೂ ಕೂಡ ಆಲ್ರೌಂಡ್ ಪ್ರದರ್ಶನ ಮಾಡ್ತಾ ಇರೋದು. ಆ ಕಾರಣಕ್ಕಾಗಿ ಕೃಣಾಲ್ ಪಾಂಡೆ ಮೇಲೆ ಹೆಚ್ಚು ಫೋಕಸ್ ಇದೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಕೃಣಾಲ್ ಪಾಂಡೆನ ಆಡಿಸ್ತಾರಾ, ಅದು ಭಾಳ, ಯಾಕಂದರೆ ಫೇಸರ್ಸ್ಗಳಿಗೆ ತುಂಬ ಅನುಕೂಲ ಆಗುವಂಥ ಪಿಚ್ ಇದು, ಚಿನ್ನಸ್ವಾಮಿ ಕ್ರೀಡಾಂಗಣದ ಪಿಚ್. ಸೊ ಆ ಕಾರಣಕ್ಕಾಗಿ ಕೃಣಾಲ್ ಪಾಂಡೆನ ಆಡಿಸ್ತಾರಾ ಇಲ್ಲ ಅಂಥೇಳಿ. ಇನ್ನು ಬೆಥೆಲ್ ಇದ್ದಾರೆ. ಬೆಥೆಲ್ ಆಲ್ರೌಂಡ್ ಪ್ರದರ್ಶನ. ನಿಮಗೆ ವರ್ಲ್ಡ್ ಕಪ್ಪಲ್ಲಿ ಯಾವ ರೀತಿಯಾಗಿ ಆಡಿದ್ರು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಕಾರಣಕ್ಕಾಗಿ ಬೆಥೆಲ್ ಗ್ಯಾರಂಟಿ ಆ್ಯಡ್ ಮಾಡ್ಕೋತಾರೆ. ಶೆಫರ್ಡ್ ಆಲ್ರೌಂಡ್ ಪ್ರದರ್ಶನ, ಸೀಮರ್ ಬೌಲರ್, ಅದ್ರ ಜೊತೆಗೆ ಅದ್ಭುತವಾದಂಥ ದಾಂಡಿಗ. ನಿಮಗೆ ಕನೆಕ್ಟ್ ಆಯಿತು ಅನ್ನೋದಾದರೆ ಗ್ರೌಂಡ್ ಹೊರಗಡೆನೆ ಹೋಗೋದು, ಅಷ್ಟು ಚೆನ್ನಾಗಿ ಹಿಟ್ ಮಾಡುವಂಥ ಬ್ಯಾಟ್ಸ್ಮನ್, ಆಲ್ರೌಂಡರ್. ಸೊ ಇವ್ರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಆದರೆ ನಮಗೆ ಒಂದು ಭಯ ಮತ್ತು ಆತಂಕ RCB ಅಭಿಮಾನಿಗಳು ಕಾಡ್ತಾ ಇರೋದೇನೆಂದರೆ, ಇವತ್ತಿನ ಮ್ಯಾಚಲ್ಲಿ ಹೇಸಲ್ವುಡ್ ಇಲ್ಲ. ಯಾಕಂದರೆ ಅವ್ರು ನಿನ್ನೆ ಅಷ್ಟೇ ಬೆಂಗಳೂರಿಗೆ ಲ್ಯಾಂಡ್ ಆಗಿರೋದು. ಒಂದಷ್ಟು ರೆಸ್ಟ್ ಬೇಕಾಗತ್ತೆ. ಮೊದಲ ಮ್ಯಾಚ್ ಅಲಭ್ಯ ಇರ್ತಾರೆ ಅಂಥೇಳಿ RCB ಮ್ಯಾನೇಜ್ಮೆಂಟ್ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಸೊ ಇವತ್ತಿನ ಮ್ಯಾಚಲ್ಲಿ ಹೇಸಲ್ವುಡ್ ಇರೋದಿಲ್ಲ. ಕಳೆದ ಸೀಸನ್ನಲ್ಲಿ ಅದ್ಭುತವಾದಂಥ ಬೌಲಿಂಗ್ ಮಾಡಿದರು. ಭಾಳಷ್ಟು ಮ್ಯಾಚ್ಗಳು ಮ್ಯಾನ್ ಆಫ್ ದ ಮ್ಯಾಚನ್ನು ಕೂಡ ತೆಗೆದುಕೊಂಡ್ರು. ಸೊ ಟ್ರೋಫಿ ಗೆಲ್ಲಲಿಕ್ಕೆ ಹೇಸಲ್ವುಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದ್ರು. ಸೊ ಇವತ್ತಿನ ಮ್ಯಾಚಲ್ಲಿ, ಮೊದಲ ಮ್ಯಾಚಲ್ಲಿ ಹೇಸಲ್ವುಡ್ ಇಲ್ಲ ಅನ್ನೋದು RCB ಅಭಿಮಾನಿಗಳಿಗೆ ಬೇಸರವನ್ನು ತರ್ತಾ ಇದೆ. ಇದರ ಜೊತೆಗೆ ವೆಂಕಟೇಶ್ ಅಯ್ಯರ್ನ ಅತಿ ಹೆಚ್ಚಿನ ಬಿಡ್ ಮಾಡಿ ಖರೀದಿಯನ್ನು ಮಾಡಿದ್ದಾರೆ. ಯಾಕಂದರೆ ಉತ್ತಮವಾದಂಥ ಹಿಟ್ಟರ್. ಸೊ ವೆಂಕಟೇಶ್ ಅಯ್ಯರ್ನ ಆ್ಯಡ್ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಸೊ ಯಾರನ್ನ ಚೇಂಜ್ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ಈಗ RCB ಮ್ಯಾನೇಜ್ಮೆಂಟ್ಗೆ ದೊಡ್ಡ ತರುಣವಾಗಿರೋದು. ಅಷ್ಟು ಅದ್ಭುತವಾದಂಥ
ಬ್ಯಾಟ್ಸ್ಮನ್, ಬೌಲರ್ ಮತ್ತು ಆಲ್ರೌಂಡರ್ ಎಲ್ಲರೂ ಕೂಡ ಇದ್ದಾರೆ. ಇದ್ರ ಜೊತೆಗೆ ಇನ್ನು ಬಹಳಷ್ಟು ಬೌಲರ್ಗಳೆಲ್ಲವೂ ಕೂಡ ಇದ್ದಾರೆ. ವಿಹಾನ್ ಮಲ್ಹೋತ್ರಾ, ವಿಕಿ ಓಸ್ವಾಲ್, ಅದರ ಜೊತೆಗೆ ಅಭಿನಂದನ್ ಸಿಂಗ್ ಇದ್ದಾರೆ. ಜೋಕಬ್ ಬೆಥೆಲ್ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟೆ. ಇನ್ನು ಜಾರ್ಡನ್ ಕಾಕ್ಸ್ ಇದೆಲ್ಲ ಇವ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಕನಿಷ್ ಚೌಹಾಣ್, ಸಾತ್ವಿಕ್ ದಾಸ್ವಾಲ್, ಮಂಗೇಶ್ ಯಾದವ್ ಇದಾರಲ್ಲ, ಮಂಗೇಶ್ ಯಾದವ್ ಒಳ್ಳೆಯ ಸೀಮರ್ ಬೌಲರ್, ಸ್ವಿಂಗ್ ಬೌಲಿಂಗ್ ಮಾಡ್ತಾರೆ. ಸೊ ಅವರನ್ನಂತೂ ಬೌಲಿಂಗಲ್ಲಿ ಆ್ಯಡ್ ಮಾಡ್ಕೊಳ್ತಾರೆ. ಹೇಸಲ್ವುಡ್ ಇಲ್ಲದೆ ಇರೋ ಕಾರಣಕ್ಕಾಗಿ ಒಂದಷ್ಟು ಯೋಚನೆ ಮಾಡಬೇಕಾದಂಥ ಕನ್ಸರ್ನ್ ಇರೋದು RCB ಅಭಿಮಾನಿಗಳಿಗೆ. ಇನ್ನು SRH ನೋಡ್ತಾ ಹೋದರೆ ಕಳೆದ ಸೀಸನ್ನಲ್ಲಿ ಉತ್ತಮವಾದಂಥ ಪ್ರದರ್ಶನ ಇಶಾನ್ ಕಿಶನ್ ಮಾಡಿದರು. ಸೊ ಈ ಸೀಸನಲ್ಲೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾರೆ. ವರ್ಲ್ಡ್ ಕಪ್ಪಲ್ಲಿ ಹೇಗೆ ಅಬ್ಬರಿಸಿದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಕನ್ಸರ್ನ್ ಇರೋದು SRHಗೆ ಅಭಿಷೇಕ್ ಶರ್ಮಾ ಬಗ್ಗೆ. ಕಳೆದ ವರ್ಲ್ಡ್ ಕಪ್ಪಲ್ಲಿ 2 ಮ್ಯಾಚಲ್ಲಿ ಮಾತ್ರ ಸಕ್ಸಸ್ ಆಗಿರೋದು. ಫೈನಲ್ ಮ್ಯಾಚಲ್ಲಿ ಸಕ್ಸಸ್ ಆಗಿ ಒಂದಷ್ಟು ಕಾನ್ಫಿಡೆನ್ಸ್ ಏನೋ ಬಂದಿದೆ. ಆದರೆ ಈ ಬಾರಿ IPL ಸೀಸನ್ನಲ್ಲಿ ಉತ್ತಮವಾದಂಥ ರನ್ ಗಳಿಸ್ತಾರಾ, ಈ ಪ್ರಶ್ನೆ ಸಹಜವಾಗಿ ಅಭಿಷೇಕ್ ಶರ್ಮಾ ಮೇಲೆ ಇದೆ. ಯಾಕಂದರೆ ಕಳೆದ IPL ಸೀಸನ್ನಲ್ಲಿ ಹೇಳಿಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ. ಬಟ್ ಇಲ್ಲ, ನಾನು ಚೇಂಜ್ ರೀತಿಯಾಗಿ ಕಾನ್ಫಿಡೆನ್ಸ್ ಇದೆ. ಲಾಸ್ಟ್ ವರ್ಲ್ಡ್ ಕಪ್ ಫೈನಲ್ ಹೇಗೆ ಆಡಿದೆ ಅನ್ನೋದು ನೀವು ಎಲ್ಲರೂ ಕೂಡ ನೋಡಿದ್ದೀರಿ. ಅದೇ ರೀತಿ ಕಾನ್ಫಿಡೆನ್ಸಲ್ಲೇ ನಾನು ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಟಾಪ್ 2 ಆರ್ಡರ್ ಆದರೆ ಅದಾದ ನಂತರ ಬರುವಂಥ ಬ್ಯಾಟ್ಸ್ಮನ್ ಟಿಮ್ ಡೇವಿಡ್, ಅದಾದ ನಂತರ ಬರೋದು ಟ್ರಾವಿಸ್ ಹೆಡ್, ಇವರನ್ನ ಓಪನರ್ ಆಗಿ ಕೂಡ ಕಳಿಸುವಂಥ ಚಾನ್ಸಸ್ ಇದೆ. ಇಶಾನ್ ಕಿಶನ್ ಫಸ್ಟ್ ಡೌನ್ ಬರುವಂಥ ಚಾನ್ಸಸ್ ಇದೆ. ಇದರ ಜೊತೆಗೆ ಲಿವಿಂಗ್ಸ್ಟನ್ ಕೂಡ ಬ್ಯಾಟಿಂಗ್ ಆಲ್ರೌಂಡರ್. ಇದರ ಜೊತೆಗೆ ಹೆನ್ರಿಕ್ ಕ್ಲಾಸನ್. ನೀವು 4 ಜನದ ಬ್ಯಾಟಿಂಗ್ ಆವ್ರೇಜನ್ನು ನೋಡಿದರೆ ಗಾಬರಿ ಆಗುತ್ತೆ. 200+ ಬ್ಯಾಟಿಂಗ್ ಆವ್ರೇಜ್ ಇರೋದು. ಕ್ಲಾಸನ್ ಅಂತೂ ಈ ಹಿಂದಿನ ಹಲವು ಸೀಸನ್ಗಳಲ್ಲಿ ಹೇಗೆ ಆಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆರ್ಭಟಿಸುವಂಥ ಬ್ಯಾಟ್ಸ್ಮನ್. ಒಂದು ವೇಳೆ ಈ 4 ಜನ ಏನಾದರೂ ನಿಮ್ಗೆ 5 ಓವರ್ 3 ಓವರ್ ನಿಂತರೂ ಕೂಡ ಬ್ಯಾಟಿಂಗ್ ನಿಮಗೆ ಸ್ಕೋರ್ 200 ಕ್ರಾಸ್ ಆಗೋದು ಸಹಜ. ಅದರಲ್ಲಿ ಏನು ದೊಡ್ಡ ಏನು ಸಾಧನೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ 4 ಜನ ಬ್ಯಾಟ್ಸ್ಮನ್ಗಳು ಇದ್ದರೆ. ಆದರೆ ಒಂದು ಕೊರತೆ ಇವ್ರಿಗೂ ಕೂಡ ಕಾಡ್ತಾ ಇದೆ. ಏನು ಅಂತ ಅನ್ನೋದಾದರೆ ಪ್ಯಾಟ್ ಕಮಿನ್ಸ್ ಇಲ್ಲ. ಪ್ಯಾಟ್ ಕಮಿನ್ಸ್ ಅಲಭ್ಯತೆಯಲ್ಲಿ ಇಶಾನ್ ಕಿಶನ್ ಕ್ಯಾಪ್ಟನ್ ಆಗಿ ಫಾರ್ ದ ಫಸ್ಟ್ ಟೈಮ್ SRH ಅನ್ನು ಮುನ್ನಡೆಸ್ತಾ ಇದ್ದಾರೆ. ಸೊ ಒಂದು ಕಡೆಗೆ ಈ ಕಡೆಗೆ ಪ್ಯಾಟ್ ಕಮಿನ್ಸ್ ಇಲ್ಲ SRH ಅಲ್ಲಿ, ಈ ಕಡೆಗೆ ಹೇಸಲ್ವುಡ್ ಇಲ್ಲ. ಸೊ ಇಬ್ಬರು ಕೂಡ ಸೀಮರ್ ಬೌಲರ್. ಇವರಿಬ್ಬರು ಇಲ್ಲದೆ ಇರೋ ಕಾರಣಕ್ಕಾಗಿ ಮ್ಯಾಚ್ ಟೈ ರೀತಿಯಾಗಿ, ಅಂದರೆ ನಿಮಗೆ ಪರ್ಫಾರ್ಮೆನ್ಸ್ ಬಲಾಬಲದಿಂದ ಕೂಡಿರುತ್ತಂತಲೇ ಭಾವಿಸ್ಬೋದಾಗಿದೆ. ಇನ್ನುಳಿದಂತೆ ಹೇಳ್ಕೊಳ್ಳುವಂಥ ಬೌಲರ್ಗಳು ಏನು ಹೆಚ್ಚು ನನಗೆ ಕಂಡು ಬರ್ತಾ ಇಲ್ಲ. ಬಟ್ ಇನ್ನುಳಿದಂಥ ಬೇರೆ ಬೇರೆ ಬೌಲರ್ಗಳಿದ್ದಾರೆ. SRH ಭಾಳ ಫೇಮಸ್ ಇರೋದು ಹೈದರಾಬಾದ್ ಟೀಮ್ ಬ್ಯಾಟ್ಸ್ಮನ್ಗಳಿಂದಾಗಿ, ಆಲ್ರೌಂಡರಿಂದಾಗಿ. ಆದರೆ ಈ ಬಾರಿಯ RCB ಇದೆಯಲ್ಲ, ತುಂಬ ಚೂಸ್ ಮಾಡಿ ಪಿಕ್ ಮಾಡಿರೋದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಚೆನ್ನಾಗಿದ್ದಾರೆ, ಆಲ್ರೌಂಡರ್ ಚೆನ್ನಾಗಿದ್ದಾರೆ. ಇವನ್ ಬೌಲಿಂಗ್ ಕೂಡ ಭುವನೇಶ್ವರ್ ಕುಮಾರ್ನ ನೀವು ಮರೆಯುವಂತಿಲ್ಲ, ಉತ್ತಮವಾದಂಥ ಸ್ವಿಂಗ್ ಬಾಲರು ಕೂಡ ಹೌದು. ಸೊ ಈ ಹಿನ್ನೆಲೆಯಲ್ಲಿ ಎರಡೂ ತಂಡಗಳು ಹಣಾಹಣಿ ನಡೀತಾ ಇರೋದು. RCBನೇ ಫೇವ್ರೆಟ್ ತಂಡ ಈ ಬಾರಿಯ ಮೊದಲ ಮ್ಯಾಚಲ್ಲೂ ಕೂಡ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ತವರು ನೆಲದಲ್ಲಿ ಆಡ್ತಾ ಇದ್ದಾರೆ, ಅದು ಕೂಡ ಪ್ಲಸ್ ಪಾಯಿಂಟ್ ಇದೆ. ಆದರೆ ಮರೆಯುವಂತಿಲ್ಲ, ಅತಿ ಹೆಚ್ಚು RCB ವಿರುದ್ಧ ಗೆದ್ದಂಥ ಯಾವುದಾದ್ರೂ ತಂಡ ಇದೆ ಅಂದರೆ ಅದು SRH. 13 ಸರಿ ಗೆದ್ದಿದೆ, 1 ಸರಿ ಫಲಿತಾಂಶ ಬಂದಿಲ್ಲ. ಬಟ್ RCB 11 ಸರಿ ಮಾತ್ರ ಗೆದ್ದಿರೋದು. ಇವರ ವಿನ್ನಿಂಗ್ ಆ್ಯಾವ್ರೇಜ್ ಜಾಸ್ತಿ ಇದೆ. ಬಟ್ ಅವೆಲ್ಲ ಏನೇ ಡಾಟಾ ಇದ್ರೂ ಕೂಡ, ದಾಖಲೆ ಇದ್ರೂ ಕೂಡ ಇವತ್ತಿನ ಮ್ಯಾಚ್ ನಡೆಯದೇ ಬೇರೆ ಅನ್ನೋದು RCB ಅಭಿಮಾನಿಗಳ ಅಭಿಪ್ರಾಯ ಆಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.